ರಾಮನಗರ ನಗರಸಭೆ 10 ಹಲವು ಕಾರ್ಯಕ್ರಮಗಳ ಮೂಲಕ ರಾಜ್ಯದಲ್ಲೇ ಸದ್ದು ಮಾಡ್ತಾ ಇದೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಮ್ಮ ನಗರಸಭೆ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿಯೇ ಅಲ್ಲ, ದೇಶದಲ್ಲಿಯೇ ಮೊದಲನೇ ಬಾರಿಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸಂವಿಧಾನ ಪೀಠಿಕೆ, ಸಂವಿಧಾನದ ಬಗ್ಗೆ ಅರಿವು ಪ್ರತಿಯೊಬ್ಬ ನಾಗರಿಕನಿಗೆ ಇರಬೇಕಂತ ಹೇಳಿ ನಮ್ಮ ನಗರಸಭಾ ಆವರಣದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಗೂ ಸಂವಿಧಾನ ಪೀಠಿಕೆಯನ್ನು 3D ಎಫೆಕ್ಟ್ ಮುಖಾಂತರ ನಾವು ಸ್ಥಾಪನೆಯನ್ನು ಮಾಡಿದ್ವಿ. ಅದರ ಜೊತೆಗೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂಧಕಾರದಿಂದ ತುಂಬಿದಂಥ ಸಮಾಜಕ್ಕೆ ಬೆಳಕನ್ನು ತೋರಿಸಿದಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನು ಕೂಡ ನಾವು ನಮ್ಮ ನಗರಸಭೆ ಆವರಣದಲ್ಲಿ ಸ್ಥಾಪನೆಯನ್ನು ಮಾಡಿದ್ದೆ. ರಾಮನಗರ ಪಟ್ಟಣವನ್ನು ಸ್ವಚ್ಛವಾಗಿಡಬೇಕು, ಪರಿಸರ ಸ್ನೇಹಿಯಾಗಿಡಬೇಕು, ತ್ಯಾಜ್ಯ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ನಾವು ಇಂಡೋರ್ ನಗರ ಪ್ರವಾಸವನ್ನ ನಮ್ಮ ಎಲ್ಲಾ ನಗರಸಭಾ ಸದಸ್ಯರುಗಳು, ನಮ್ಮ ಅಧಿಕಾರಿಗಳ ತಂಡ ನಾವು ಮಾಡ್ಕೊಂಡು ಬಂದ್ವಿ. ಇಂಡೋರ್ ನಗರ ನಮಗಿಂತ ಒಂದು 20-30 ಪಟ್ಟು ದೊಡ್ಡದಿದೆ. ನಾವು 1,32,000 ಜನಸಂಖ್ಯೆ ಇದ್ರೆ ಅವರು 15-20 ಲಕ್ಷ ಮೇಲೆ ಇದ್ದಾರೆ. ಆಮೇಲೆ ಸಂಪನ್ಮೂಲ ಕೂಡ ನಮಗೆ ಕಂಪೇರ್ ಮಾಡಿದ್ರೆ ಅವರು ಬಹಳ ಶಕ್ತಿಶಾಲಿಯಾಗಿದ್ದಾರೆ. ಆದ್ರೆ ಆ ಜನರ ಇಚ್ಛಾಶಕ್ತಿ ನಿರಂತರವಾಗಿ ಸುಮಾರು 12 ವರ್ಷಗಳಿಂದ ಇಂಡೋರ್ ಪಟ್ಟಣ ಇಡೀ ಭಾರತದಲ್ಲಿಯೇ ಪ್ರಪ್ರಥಮ ಸ್ಥಾನವನ್ನ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಬರೋದಕ್ಕೆ ಆ ಸಮಸ್ತ ಇಂಡೋರ್ ನಾಗರಿಕರ ಇಚ್ಛಾಶಕ್ತಿಯೇ ಮೂಲ ಕಾರಣ ಆಗಿದೆ. ಹಾಗಾಗಿ ನಮ್ಮ ರಾಮನಗರ ನಗರಸಭೆಯನ್ನ ಮಾದರಿ ಪಟ್ಟಣವನ್ನಾಗಿ ಮಾಡಬೇಕು, ಪರಿಸರ ಸ್ನೇಹಿ ಪಟ್ಟಣವನ್ನಾಗಿ ಮಾಡಬೇಕು, ಸ್ವಚ್ಛ ಪಟ್ಟಣವನ್ನು ಮಾಡಬೇಕು, ಒಂದು ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ನಗರವನ್ನಾಗಿ ಮಾಡಬೇಕು ಅಂತೇಳಿ ನಾವು ಪಟ್ಟಣದ ನಾಗರಿಕರಿಗೆ ಈ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಹೆಚ್ಚು ಅರಿವು ಮೂಡಿಸಬೇಕು. ಎಲ್ಲೆಲ್ಲಿ ಕಸ ಹಾಕ್ತಾ ಇದ್ರೋ ಅಲ್ಲಿ ಒಂದು ಮಿನಿ ಉದ್ಯಾನವನ ರೀತಿಯಲ್ಲಿ ಮಾಡಬೇಕಂತೇಳಿ ನಮ್ಮ ಸುಬ್ರಹ್ಮಣ್ಯವರು, ನಮ್ಮ ಆರೋಗ್ಯ ಶಾಖೆಯ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ರು. ರಾಮನಗರ ಪಟ್ಟಣದ ನಾಗರಿಕರ ಇಚ್ಛಾಶಕ್ತಿಯಿಂದ ನಾವು ಸಂಪೂರ್ಣವಾದಂಥ ತ್ಯಾಜ್ಯ ಮುಕ್ತ ನಗರವನ್ನಾಗಿ ಮಾಡೋದ್ರ ಜೊತೆಗೆ ಒಂದು ಅತ್ಯಂತ ಸ್ವಚ್ಛ ನಗರವನ್ನಾಗಿ ಮಾಡೋ ಸಂಕಲ್ಪವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ಅದ್ರ ಪ್ರಯುಕ್ತ ನಾವು ಇಡೀ ರಾಮನಗರದಲ್ಲಿ ಕೇವಲ ನಗರಸಭೆ ಒಂದರಿಂದ ಮಾತ್ರ ಈ ಮಾರ್ಪಾಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಸಹಕರಿಸಬೇಕು, ನಾಗರಿಕರು ಸಹಕರಿಸಬೇಕು. ಈ ಒಂದು ಪಾರ್ಕ್ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಬರ್ತಾ ಇತ್ತು, ಸರಿಯಾಗಿ ನಿರ್ವಹಣೆ ಇಲ್ಲ, ಹಾಗೆ ಹೀಗೆ ಅಂತ ಅನೇಕರು ಬಂದು ಹೇಳ್ತಾ ಇದ್ರು. ಈಗ ಇವರು ಒಂದೆಷ್ಟು ಇವ್ರ ಜಾಗ ಕೇಳ್ತಾ ಇದ್ರು, ಆಫೀಸ್ 25, 30, 10, 15, 20 ಏನಾರು ಮಾಡಿಕೊಟ್ಬಿಡಿ ಅಲ್ಲಿ ಇರೋದು ಅಂತ. ನಾನು ಅದೆಲ್ಲ ಬೇಡ, 1 ಎಕರೆ ಪೂರ್ತಿ ನಿಮಗೆ ಕೊಟ್ಬಿಡ್ತೀನಿ, ಆಫೀಸು ಎಲ್ಲ ಏನೋ ವನದಲ್ಲಿ ವನ ಭೋಜನ ಆದರೂ ಮಾಡಿ, ವನ ವಿಹಾರ ಆದರೂ ಮಾಡಿ, ಏನಾದರೂ ಆಗಲಿ ಈ 100,000 ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಉಚಿತವಾಗಿಲ್ಲ. ಯಾಕೆಂದರೆ ಸ್ವಾಭಿಮಾನ ಸೇವಾ ಸಮಿತಿಯವರು ಈಗ ತಾವು ಭಾಳ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ಪರಿಸರ ಮೇಂಟೈನ್ ಮಾಡೋದು ಒಗಟಲ್ಲ, ಸಲೀಸಾಗಿದ್ದರೂ ಕೂಡ ಅಷ್ಟು ಸುಲಭವಾದಲ್ಲ. ಯಾಕೆಂದರೆ ಅದಕ್ಕೆ ನಿರಂತರವಾದಂಥ ಒಂದು ಪೋಷಣೆ ಬೇಕು ಮತ್ತು ನೋಡ್ಕೊಬೇಕು. ಹಾಗಾಗಿ ಒಂದು ಕ್ರಮವಾಗಿ ಎಲ್ಲರೂ ಕೂಡ ಸೇರಿಕೊಂಡು ಈಗ ಅನೇಕ ನ್ಯೂನತೆಗಳು ಹೇಳಿದ್ರು. ನಾನು ನಮ್ಮ ಇಂಜಿನಿಯರ್ ನೋಡಿ, ನಿಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ 2 ಶಾಖೆಯ ಆರೋಗ್ಯ ಶಾಖೆ ಮತ್ತು ಸಿವಿಲ್ ವರ್ಕ್ಸ್ನವರು, ತಾಂತ್ರಿಕ ಶಾಖೆಯ ಎಲ್ಲ ಅಧಿಕಾರಿಗಳನ್ನ ನಾವು ಕರ್ಕೊಂಡ್ಬಂದು. ಯಾಕೆಂದರೆ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದನ್ನ ನಮ್ಮ ಹರೀಶ ಹೇಳ್ದ, ನಮ್ಮ ಹುಡುಗ ಹರೀಶ ಅದನ್ನು ಒತ್ತಿ ಹೇಳ್ದ ಮಾತಾಡೋದು. ನಮ್ಮ ಊರಿನಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ನಮ್ಮ ಜನಕ್ಕೆ ಗೊತ್ತಿಲ್ಲ. ಈಗಿರೋರು ನಾವು ಟ್ಯಾಕ್ಸ್ ಕಟ್ಬಿಲ್ಲ, ಕೋರಿ ಕಟ್ಬಿಟ್ರು, ಸ್ಲ್ಯಾಬ್ ಹಾಕಿ ಅದಾಕಿ ಇದಾಕಿ. ಈಗ ಇಡೀ ರಾಮನಗರಕ್ಕೆ ನಾವು ಸೀರೆ ಹೊದಿಸ್ಬೇಕಂದ್ರೆ 1,000 1,500 ಕೋಟಿ. ಇದು ಯಾಕೆ ಹಿಂಗಾಗಿದೆ ಅಂದರೆ, ರಾಮನಗರದಲ್ಲಿ 75-80% ಇರೋದೆಲ್ಲ ಇಲ್ಲಿಗಲ್ಲೇ ಉಂಟು. ಹುಡ್ಕೊಂಡ್ರೆ ಒಂದು 7-8 ಪಾರ್ಕ್ ಸಿಗ್ಬೋದು, ಅದರಲ್ಲೂ ಸ್ವಲ್ಪ ಸುಮಾರಾಗಿರೋ 3-4 ಸಿಗ್ಬೋದು. ಇದು ವಾಸ್ತವ. ವಿವೇಕಾನಂದ ನಗರ ಒಂದು ಸೈಟ್ 50 ಲಕ್ಷ 60 ಲಕ್ಷಕ್ಕೂ ಸಿಗ್ತಾ ಇಲ್ಲ ಸೈಟು.
ಆದರೆ ರೋಡ್ಗಳೇ ಇಲ್ಲ, ಮೋರಿಗಳೇ ಇಲ್ಲ, ಮೂಲಭೂತ ಸೌಕರ್ಯನೇ ಇಲ್ಲ. ಈಗೀಗ ಒಂದೊಂದು ಆಗ್ತಕ್ಕಂತೆ. ಅದರ ರೇಟ್ ನೋಡಿದ್ರೆ 60 ಲಕ್ಷ 70 ಲಕ್ಷ UGD ಮಾಡಿಕೊಡ್ಬೇಕಾಗಿತ್ತು. ಲೇಔಟ್ಗಳು ಇವ್ರು ಯಾವ ಮಾಡಲಿಲ್ಲ. ಇಡೀ ರಾಮನಗರದಲ್ಲಿ 52% UGD ಇಲ್ಲ. UGDಗೆ 200 ಕೋಟಿ ಮೇಲೆ ಹಣ ಬೇಕು. ಆದರೆ ನೀವೆಲ್ಲ ಪುಣ್ಯವಂತರು. ಯಾಕೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಒಂದು 33 ಕೋಟಿ ದುಡ್ಡು ಬಂತು. NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಪ್ರಾಧಿಕಾರ, ಅದಕ್ಕೆ ವೆಟ್ವೆಲ್ ಸ್ಥಾಪನೆ ಮಾಡೋಕ್ಕೆ STP 10 ಲಕ್ಷ ಹೇಳ್ಕೊಂಡು ಕೂತಿದ್ದ ಕುಂಟೆಗೆ. ನಮ್ಗೆ ಗೊತ್ತಿರೋ ಮನುಷ್ಯರೇ ಅವರು. ನಾನು ಊರಿಗೆ ಒಳ್ಳೇದಾಗಲಿ ಅಪ್ಪ ಸುಮ್ಮನೆ ಇರು, ಇದೆಲ್ಲ ಆಟ ಮಾಡಬೇಡ ಅಂತ 6 ಲಕ್ಷಕ್ಕೆ ಖರೀದಿ ಮಾಡಿದ್ವಿ. 6 ಕುಂಟೆ 7 ಕುಂಟೆನೂ ಮಾಡಿ ಇವತ್ತು ಟೆಂಡರ್ ಆಗಿದೆ. ಅದೃಷ್ಟ ಏನಪ್ಪ ಅಂದರೆ ಇದು ಬಂದಾಗ ನಮಗೂ ಸ್ವಾರ್ಥ ಅಲ್ವಾ, ನಾವೇ ಇಲ್ಲಿ ಇದ್ದೀವಿ ಏನೋ, ಇದು ನಮ್ಮ ಸುತ್ತಮುತ್ತ ಇರೋರು ಫಸ್ಟ್ ರಕ್ಷಣೆ ಮಾಡೋಣ, ಆಮೇಲೆ ದೇಶ ರಕ್ಷಣೆ ಮಾಡೋಣ ಅಂತೇಳಿ ಆ 33 ಕೋಟಿನೂ 2 ವಾರ್ಡ್ಗೆ ತಂದು ಹಾಕಿ CM ಆಗಲಿ ನಮ್ಮ ಭಾಗ ಡೆವಲಪ್ಮೆಂಟ್ ಆಗ್ತದೆ ಅಂತ ನಾವು ಸಾಕಷ್ಟು ಎಲ್ಲರೂ ಆಸೆ ಇಟ್ಕೊಂಡು ಶ್ರಮ ಇರ್ತಿದ್ವಿ. ಆದರೆ ಇನ್ನೂ ಇಂಪ್ರೂವ್ ಆಗ್ತದೆ ಅನ್ನೋದು ನಂಬಿಕೆ ನಮಗಿದೆ. ಅದನ್ನ ನಾನು ಮೊನ್ನೆ ಕೂಡ ಒತ್ತಿ ಹೇಳಿದೆ. UGD ಭಾಳ ದೊಡ್ಡ ಸಮಸ್ಯೆ ಇದೆ ನಮ್ಮೂರಲ್ಲಿ, ದಯವಿಟ್ಟು ಯಾಕೆಂದರೆ ಅಷ್ಟು ದುಡ್ಡು ನಮ್ಮ ಕೈಲಿ ಒದಗಿಸೋಕ್ಕಾಗಲ್ಲ, ಸರ್ಕಾರನೂ ಸಡನ್ನಾಗಿ ಕೊಡೋಕ್ಕಾಗಲ್ಲ. ಇಚ್ಛಾಶಕ್ತಿ, ಪ್ರಬಲವಾದಂಥ ಇಚ್ಛಾಶಕ್ತಿ ಬೇಕು. 200 ಕೋಟಿ ಥರದ ಅಷ್ಟು ಹುಡುಗಾಟ ಅಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.